ಒಬ್ಬ ಹುಡುಗ ಇರ್ತಾನೆ, ಅವನು ಕಾಲೇಜೆಲ್ಲ ಮುಗಿಸಿ ಪಾರ್ಟ್ ಟೈಮ್ ಜಾಬ್ ಮಾಡ್ತಾ ಇರ್ತಾನೆ. ಆ ಹುಡುಗಿ ಅವನಿಗೆ ಇನ್ಸ್ಟಾದಲ್ಲಿ ಪರಿಚಯ ಆಗ್ತಾಳೆ. ಅವಳು ಪರಿಚಯ ಆದ್ಮೇಲೆ ಅವನಿಗೆ ಡೈಲಿ ಗುಡ್ ನೈಟ್ ಗುಡ್ ಮಾರ್ನಿಂಗ್ ಅಂತ ಮೆಸೇಜ್ ಆಗ್ತಾ ಇದ್ಲು. ರೀಲ್ಸ್ ಕೂಡ ಶೇರ್ ಮಾಡ್ತಾ ಇದ್ಲು. 6 ತಿಂಗಳು ಅವರು ಚೆನ್ನಾಗೇ ಇರ್ತಾರೆ. ಆ ಹುಡುಗ ದುಡ್ಡಲ್ಲಿ ಅವಳಿಗೆ ಅರ್ಧ ಖರ್ಚು ಮಾಡ್ತಿದ್ದ. ಗಿಫ್ಟು, ಊಟ, ಟ್ರಿಪ್ಪು ಎಲ್ಲ ಅವನೇ ನೋಡ್ಕೊತಾ ಇದ್ದ. ಅವಳು ನಮ್ಮಿಬ್ಬರದು ಮದುವೆ ಆದ್ಮೇಲೆ ನೀನೇ ನೋಡ್ಕೋಬೇಕು ಅಂತ ಹೇಳ್ತಾ ಇರ್ತಾಳೆ. ಪಾಪ ಆ ಹುಡುಗ EMI ಮೇಲೆ ಅವಳಿಗೆ ಒಂದು ಐಫೋನ್ ಕೊಡಿಸ್ತಾನೆ. ಒಂದು ದಿನ ಅವಳಿಗೆ ಗೊತ್ತಿಲ್ದಂಗೆ ಅವಳ ಫೋನು ಇವನ್ ಕೈಯಲ್ಲಿ ಸಿಗುತ್ತೆ. ಅವನು ವಾಟ್ಸಪ್ ಓಪನ್ ಮಾಡ್ತಾನೆ. ವಾಟ್ಸಪ್ ಓಪನ್ ಮಾಡಿ ನೋಡಿದ್ರೆ ಇನ್ನೊಬ್ಬನ ಜೊತೆಗೆ ಅವಳು ಮೆಸೇಜ್ ಮಾಡಿದಿರುತ್ತೆ. ಅವಳು ಅವನ ನೇಮ್ನ ಮೈ ಹಸ್ಬೆಂಡ್ ಮೈ ಲವ್ ಅಂತ ಹಾಕೊಂಡಿರ್ತಾಳೆ. ಅವರಿಬ್ರು 2 ವರ್ಷದಿಂದ ಲವ್ ಮಾಡ್ತಾ ಇರ್ತಾರಂತೆ. 1 ತಿಂಗಳಾದ್ಮೇಲೆ ಅವರಿಗೆ ಎಂಗೇಜ್ಮೆಂಟ್ ಕೂಡ ಇರುತ್ತಂತೆ. ಅವನು ಅವಳಿಗೆ ಕೇಳ್ತಾನೆ. ಅವಳು ಹೇಳ್ತಾಳೆ, ನೀನು ನನಗೆ ಟೈಮ್ ಪಾಸ್ ಕಣ, ನೀನು ಇನ್ನಸೆಂಟ್, ಚೆನ್ನಾಗಿ ನೋಡ್ಕೊಂತಿದ್ದೆ. ಆದ್ರೆ ಅವನು ಕೋಪ ಮಾಡ್ಕೊಂಡಾಗಲೆಲ್ಲ ನಿನ್ನ ಹತ್ರ ಬರ್ತಿದ್ದೆ ಅಷ್ಟೇ ಅಂತಾಳೆ. ಅವನು ಹೊರಟೋಗ್ತಾನೆ. ಸಂಜೆ ಮಳೆ ಬರ್ತಾ ಇರುತ್ತೆ. ಬಸ್ ಸ್ಟ್ಯಾಂಡಲ್ಲಿ ಒಬ್ಬನೇ ಕೂತಿರ್ತಾನೆ. ಫೋನ್ನಲ್ಲಿರೋ ಅವ್ರಿಬ್ಬರು ಫೋಟೋನ ಡಿಲೀಟ್ ಮಾಡ್ತಾ ಹೋಗ್ತಾನೆ. ಮತ್ತೆ ಅವಳ ನಂಬರ್ ಕೂಡ ಬ್ಲಾಕ್ ಮಾಡ್ತಾನೆ. ಎಲ್ಲ ಗುಡ್ ಮಾರ್ನಿಂಗ್ ಮೆಸೇಜ್ಗಳ ಹಿಂದೆ ಪ್ರೀತಿ ಇರಲ್ಲ. ಯಾರೋ ಗೊತ್ತಿಲ್ಲದೆ ಇರೋರ್ನ ನಂಬಿ ನಿಮ್ಮನ್ನ ನೀವು ಕಳ್ಕೊಳ್ಳೋಕೆ ಹೋಗ್ಬೇಡಿ.